ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಈಗಾಗಲೇ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸುತ್ತಿರುವಂತಹ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಮತ್ತೊಂದು ಪ್ರಕರಣದ ಸಾಕ್ಷಿಗೆ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರಿಂದ ಬೆದರಿಕೆ ಹಾಕಿರುವಂತಹ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳು ಅಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಎಕ್ಸ್ ಖಾತೆಗಳನ್ನು ಕೂಡ ನೀವು ಫಾಲೋ ಮಾಡಿ ಎಕ್ಸ್ಕ್ಲೂಸಿವ್ ಮತ್ತೆ ಇಂಟ್ರೆಸ್ಟಿಂಗ್ ಕಂಟೆಂಟ್ ಗಳನ್ನ ನೋಡಬಹುದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ 4-5 ಕೇಸುಗಳು ದಾಖಲಾಗಿತ್ತು. 4 ಕೇಸುಗಳು ಸಿಐಡಿಯಲ್ಲಿ ದಾಖಲಾಗಿತ್ತು. ಒಳನರಸೀಪುರ ಪ್ರಕರಣದಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಟ್ರಯಲ್ ಕೂಡ ನಡೆಯುವಂತ ಕೆಲಸವನ್ನ ಮಾಡಲಾಗ್ತಿದೆ. ಅಂದ್ರೆ ಒಳನರಸೀಪುರ ಪೊಲೀಸ್ ಠಾಣೆಯಲ್ಲಿ 2-3 ಪ್ರಕರಣಗಳು ದಾಖಲಾಗಿತ್ತು. ಅದಾದ್ಮೇಲೆ ಸಿಐಡಿಯಲ್ಲೂ ಕೂಡ ಕೇಸ್ಗಳು ದಾಖಲಾಗಿತ್ತು. ಅವರ ವಿರುದ್ಧ ಒಂದಷ್ಟು ಜನ ಮಹಿಳೆಯರು ಅತ್ಯಾಚಾರ ಆರೋಪ ಮಾಡಿ ಒಂದಷ್ಟು ದೂರುಗಳನ್ನ ನೀಡುವಂತ ಕೆಲಸವನ್ನು ಮಾಡಿದ್ರು. ಈಗಾಗಲೇ ಮನೆ ಕೆಲಸದಾಕೆ ನೀಡಿರುವಂತಹ ದೂರಿನ ಮೇರೆಗೆ ಅವರಿಗೆ ಶಿಕ್ಷೆ ಪ್ರಕಟ ಆಗಿತ್ತು. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಪರಪನಗರ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಮತ್ತೊಂದು ಕಡೆ ಉಳಿದ ಕೇಸ್ನಲ್ಲಿ 3 ಕೇಸ್ಗಳಲ್ಲಿ ಸದ್ಯ ಟ್ರಯಲ್ ನಡೀತಿದೆ. ಅದರಲ್ಲಿ ಒಂದು ಕೇಸ್ನ ಸಾಕ್ಷಿಗೆ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರಿಂದ ಬೆದರಿಕೆ ಹಾಕಿರುವಂತಹ ಆರೋಪ ಕೇಳಿಬಂದಿದೆ. ಪ್ರಕರಣವೊಂದರ ಅಂದ್ರೆ ಒಳನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣವೊಂದರ ಸಾಕ್ಷಿಗೆ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ ಟ್ರಯಲ್ ವೇಳೆ ಗೊತ್ತಾಗಿದೆ. ವಿಚಾರಣೆ ನಡೀತಿದೆ ಸದ್ಯಕ್ಕೆ ಸೆಷನ್ ಕೋರ್ಟ್ನಲ್ಲಿ. ಆ ಒಂದು ಸಂದರ್ಭದಲ್ಲಿ ಪಾವತಿ ಎಂಬ ಸಾಕ್ಷಿಗೆ ಈ ರೀತಿಯಾಗಿ ಬೆದರಿಕೆ ಹಾಕಲಾಗಿದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಪ್ರಕರಣದ 4ನೇ ಸಾಕ್ಷಿ ಆಕೆಯೇ ಯಾವಾಗ ಕೋರ್ಟ್ಗೆ ಬಂದು ಟ್ರಯಲ್ ನಲ್ಲಿ ನ್ಯಾಯಾಲಯದ ಮುಂದೆ ಒಂದಷ್ಟು ಸತ್ಯಾಂಶಗಳನ್ನ ಅಂದ್ರೆ ಸಾಕ್ಷಿಯನ್ನ ಹೇಳುವಂತ ಸಂದರ್ಭದಲ್ಲಿ, ಸಾಕ್ಷ್ಯನ ನುಡಿಯುವಂತ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ದಾಖಲೆಗೊಳ್ಳುವಂತ ಕೆಲಸವನ್ನು ಮಾಡಲಾಗಿದೆ. ಸಾಕ್ಷಿ ಹೇಳಬಾರದು ಅನ್ನುವಂತ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರಿಂದ ಆಕೆ ಮತ್ತೆ ಆಕೆ ಕುಟುಂಬಸ್ಥರಿಗೆ ಒಂದಷ್ಟು ತೊಂದರೆ ಆಗ್ತಿದೆ ಅಂತೇಳಿ ಆಕೆ ನ್ಯಾಯಾಲಯದ ಮುಂದೆ ತಮ್ಮ ನೋವನ್ನು ತೋಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಈ ಮುಂಚೆ ಕೂಡ ಆಕೆಗೆ ಸಾಕಷ್ಟು ಬಾರಿ ಬೆದರಿಕೆ ಹಾಕುವಂಥದ್ದು, ಮೊಬೈಲ್ ಕಸಿಯುವಂಥದ್ದು, ಮತ್ತೆ ಆಕೆ ಮನೆಗೆ ಹೋಗಿ ಒಂದಷ್ಟು ತೊಂದರೆ ಕೊಡುವಂತ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರು ಮಾಡ್ತಿದ್ರು ಅಂತೇಳಿ ಆರೋಪ ಕೇಳಿ ಬಂದಿತ್ತು. ಅದಾದ್ಮೇಲೆ ಇತ್ತೀಚೆಗಷ್ಟೇ ಅಂದ್ರೆ 20ನೇ ತಾರೀಕಿನ ಮುಂಚೆ ನಡೀತಿದ್ದಂತ ಸಂದರ್ಭದಲ್ಲೂ ಕೂಡ ಟ್ರಯಲ್ಗೆ ಆಕೆ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಆಕೆ ಕೋರ್ಟ್ಗೆ ಟ್ರಯಲ್ಗೆ ಹೋಗ್ಬೇಕಾಗಿತ್ತು. ಅಂದ್ರೆ ಸಾಕ್ಷಿ ನುಡಿಯೋದಕ್ಕೆ ಹೋಗ್ಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಕೂಡ ಆಕೆ ಮೊಬೈಲ್ ಅನ್ನ ಕಸಿದುಕೊಂಡು ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರು ಬೆದರಿಕೆಯನ್ನ ಹಾಕಿದ್ದಾರೆ, ಸಾಕ್ಷಿ ಹೇಳದಂತೆ ಆಕೆಗೆ ಬೆದರಿಸಿದ್ದಾರೆ ಅನ್ನುವಂತ ಆರೋಪಗಳು ಕೇಳಿ ಬಂದಿದೆ. ಈಗಾಗಲೇ ಆ ಒಂದು ವಿಚಾರವನ್ನ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಅಂದ್ರೆ ಟ್ರಯಲ್ ನಡೀತಿರುವಂತಹ ಕೋರ್ಟ್ ನಲ್ಲಿ ಆಕೆ ತನಗೆ ಆಗ್ತಿರುವಂತಹ ಒಂದು ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮುಂದೆ ಹೇಳಿಕೆ ನೀಡಿದ್ದಾಳೆ. ಈಗಾಗಲೇ ಕೋರ್ಟ್ ಕೂಡ ಈ ಒಂದು ವಿಚಾರವಾಗಿ ಸಿಐಡಿ ಎಡಿಜಿಪಿ ಅವರಿಗೆ ಸೂಚನೆಯನ್ನ ನೀಡಿದೆ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಬೆದರಿಕೆ ಆಗ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು. ಜೊತೆಗೆ ಆ ಮಹಿಳೆ ಏನಿದ್ದಾಳೆ ಅಂದ್ರೆ ಸಾಕ್ಷಿ ಏನಿದ್ದಾರೆ ಆಕೆಗೆ ಮತ್ತೆ ಆಕೆಯ ಕುಟುಂಬಸ್ಥರಿಗೆ ಸೂಕ್ತ ಬಂದೋಬಸ್ತು ಕಲ್ಪಿಸುವಂತೆ ಕೂಡ ಸಿಟಿ ಸಿವಿಲ್ ಕೋರ್ಟ್ ಈಗ ಸೂಚನೆಯನ್ನು ನೀಡುವಂತ ಕೆಲಸವನ್ನ ಮಾಡಿದೆ. ಯಾಕಂದ್ರೆ ಈಗಾಗಲೇ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆದೇಶ ಆಗಿದೆ, ಅಂದ್ರೆ ಪ್ರಕಟ ಆಗಿದೆ. ಈಗ ಮತ್ತೆ ಬೇರೆ ಬೇರೆ ಕೇಸ್ಗಳಲ್ಲೂ ಕೂಡ ಸಾಕ್ಷಿಗಳನ್ನು ಹೇಳಿದ್ರೆ ಬೇರೆ ಬೇರೆ ಕೇಸ್ಗಳಲ್ಲೂ ಕೂಡ ಆತನಿಗೆ ಶಿಕ್ಷೆ ಪ್ರಕಟ ಸಾಧ್ಯತೆ ಇರುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರು ಈ ರೀತಿಯಾಗಿ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ವಿಚಾರ ಈಗ ಸ್ಫೋಟಕ ವಿಚಾರ ಹೊರಗಡೆ ಬಂದಿದೆ. ಈಗಾಗಲೇ ಸಿಐಡಿಯ ಅಧಿಕಾರಿಗಳು ಕೂಡ ಅಂದ್ರೆ ಎಸ್ಐಟಿ ತನಿಖೆ ನಡೆಸಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಟ್ರಯಲ್ ನ ಸಂಬಂಧಪಟ್ಟಂತೆ ಕೂಡ ಸಾಕ್ಷಿದಾರರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಒಂದು ಪ್ರಕ್ರಿಯೆಯಲ್ಲಿ ಈ ರೀತಿಯಾದಂತಹ ಒಂದು ಸ್ಫೋಟಕ ವಿಚಾರ ಗೊತ್ತಾಗಿದೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಮಾಡುವಂತ ಕೆಲಸವನ್ನ ಕೂಡ ಸಿಐಡಿ ಅಧಿಕಾರಿಗಳು ಮಾಡ್ತಾರೆ. ಅಂದ್ರೆ ಆಕೆ ಸಾಕ್ಷಿ ಏನಿದ್ದಾರೆ ಆಕೆಗೆ ಯಾರು ಫಾಲೋ ಮಾಡ್ತಿದ್ದಾರೆ, ಮತ್ತೆ ಎಲ್ಲಿ ಮೊಬೈಲ್ ಅನ್ನ ಕಸಿದುಕೊಳ್ಳಲಾಗಿತ್ತು, ಮತ್ತೆ ಎಷ್ಟು ದಿನಗಳಿಂದ ಈ ರೀತಿಯಾಗಿ ಆಕೆಗೆ ಬೆದರಿಕೆಯನ್ನು ಒಡ್ಡಲಾಗ್ತಿದೆ, ಇದೆಲ್ಲದರ ಬಗ್ಗೆ ಎಸ್ಐಟಿ ಅಥವಾ ಸಿಐಡಿ ಅಧಿಕಾರಿಗಳು ಈಗ ತನಿಖೆಯನ್ನ ಶುರು ಮಾಡಿದ್ದಾರೆ. ಆ ಒಂದು ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಆಕೆ ಕೂಡ ಮನವಿ ಮಾಡಿದ್ಲು, ನನಗೆ ಮತ್ತೆ ನನ್ನ ಮಗನಿಗೆ ಬಂದೋಬಸ್ತನ್ನ ಕಲ್ಪಿಸಬೇಕು, ಅಂದ್ರೆ ಸೆಕ್ಯೂರಿಟಿ ಕೊಡಬೇಕು. ಯಾಕಂದ್ರೆ ಓದಲೆಲ್ಲ ಫಾಲೋ ಮಾಡುವಂತದ್ದು ಮತ್ತೆ ಮೊಬೈಲ್ ಕಸಿದುಕೊಳ್ಳುವಂತದ್ದು, ಬೆದರಿಕೆ ಹಾಕುವಂತದ್ದು ರೆಗ್ಯುಲರ್ಲಿ ಈ ರೀತಿ ನಡೀತಿದೆ. ಆಗಾಗ ಬಂದು ಸಾಕ್ಷಿ ಹೇಳದಂತೆ ನನಗೆ ಬೆದರಿಕೆ ಹಾಕ್ತಿದ್ದಾರೆ, ಹೀಗಾಗಿ ನನ್ನ ಕುಟುಂಬಕ್ಕೆ ಮತ್ತೆ ನನಗೆ ಸೆಕ್ಯೂರಿಟಿ ಒದಗಿಸಬೇಕು ಅಂತೇಳಿ ಕೋರ್ಟ್ ಮುಂದೆ ಅವರು ಮನವಿ ಮಾಡಿದ್ರು. ಹೀಗಾಗಿ ಆ ಒಂದು ವಿಚಾರವಾಗಿಯೂ ಕೂಡ ಕೋರ್ಟ್ ಈಗಾಗಲೇ ಸೂಚನೆ ನೀಡಿದೆ. ಒಟ್ಟಾರೆಯಾಗಿ ಈಗಾಗಲೇ ಒಂದು ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸುತ್ತಿರುವಂತಹ ಪ್ರಜ್ವಲ್ ರೇವಣ್ಣಗೆ ಈ ಒಂದು ವಿಚಾರ ಅವರ ಬೆಂಬಲಿಗರಿಂದ ನಡೀತಿರುವಂತಹ ಒಂದು ಕೃತ್ಯದಿಂದ ಮತ್ತೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಉಳಿದ 3 ಪ್ರಕರಣಗಳಲ್ಲೂ ಕೂಡ ಟ್ರಯಲ್ ನಡೀತಿದೆ. ಮುಂದಿನ ಹಂತದಲ್ಲಿ ಆ ಒಂದು ಪ್ರಕರಣಗಳಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ವಿಧಿಸುವಂತ ಸಾಧ್ಯತೆ ಇದೆ.
ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.